ಈ ಉಪನ್ಯಾಸದ ವಿಷಯ ಮಹಾಭಾರತದಲ್ಲಿ ಬರುವಂತಹ ಸಂವಾದ ಮತ್ತು ಉಪದೇಶಗಳು ಅಂತ ಹೇಳಿ. ಮಹಾಭಾರತದ ಬಗ್ಗೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಎಂಥ ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ ಅಂತಂದರೆ, ಮಹಾಭಾರತಕ್ಕೆ ಅತ್ಯಂತ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ವೇದಾದಪಿ ಪರಂಚಕ್ರೆ ಅಂಥೇಳಿ ವೇದಕ್ಕಿಂತಲೂ ಉತ್ತಮ ಅಂತ ಹೇಳಿ ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ ಅಂತ ಹೇಳಿ ಅಷ್ಟು ಎಲ್ಲರಿಗೂ ಕೂಡ ಸುಲಭವಾಗಿ ದೇವತೆಗಳಿಗೂ ಅರ್ಥವಾಗದೇ ಇರುವಂತಹ ಭಗವಂತನಿಗೆ ಮಾತ್ರ ತಿಳಿಯಲ್ಪಡುವಂತಹ ಅರ್ಥಗಳೆಲ್ಲ ತುಂಬಿದೆ ಅಂತ ಹೇಳಿದ್ದಾರೆ. ಮಹತ್ವಾದ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಅಂತ ಹೇಳಿ ಯಾಕೆ ಅದನ್ನು ಮಹಾಭಾರತ ಅಂತ ಕರೀತಾರೆ? ಮಹಾಭಾರತದ ಶಬ್ದದ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಕೋಕ್ಷ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಪರಮಾತ್ಮ ಸಾಕ್ಷಾತ್ ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೆ ತಾನೇ ಇಂಥ ಒಂದು ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ಉದ್ಗಾರಗಳನ್ನು ಮಹಾಭಾರತದ ಬಗ್ಗೆ ಹೇಳಬೇಕು ಅಂತಾದರೆ ಮಹಾಭಾರತ ನಿಜವಾಗಲೂ ಅಷ್ಟೇ ಅದ್ಭುತವಾಗಿರುವಂತಹ ಗ್ರಂಥ ಆಗಿರಬೇಕು. ಆದರೆ ತುಂಬ ದುರ್ದೈವ ಏನು ಅಂತಂದರೆ, ನಾವು ಮಹಾಭಾರತವನ್ನು ಅಲ್ಲಿರುವಂತಹ ವಿಚಾರಗಳನ್ನು ಹೇಗೆ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಮಹಾಭಾರತ ಸೀರಿಯಲನ್ನು ನೋಡಿನೋ ಬೇರೆ ಯಾವುದೋ ಒಂದು ಮಾರ್ಗಗಳಿಂದ ನಾವು ತಿಳ್ಕೊಳ್ತೀವಿ. ಇನ್ನೂ ಹೆಚ್ಚು ತಿಳುವಳಿಕೆ ಉಳ್ಳಂಥವರು, ಶ್ರದ್ಧೆ ಇರುವಂಥವರಾದರೆ ಉಪನ್ಯಾಸಗಳನ್ನು ಕೇಳಿ ತಿಳ್ಕೊಳ್ತಾರೆ. ಆದರೆ ಮಹಾಭಾರತದಲ್ಲಿ ಉಪನ್ಯಾಸಗಳಲ್ಲಿ ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತಂದರೆ, ಆ ಒಂದು ಇಡೀ ಕೌರವ ಪಾಂಡವರ ವಿವಾದ ಏನಿದೆ, ಕೊನೆಗೆ ಧರ್ಮಕ್ಕೆ ಜಯ ಏನಾಗುತ್ತೆ, ಕೃಷ್ಣನ ಬೆಂಬಲ ಏನಿತ್ತು ಧರ್ಮಕ್ಕೆ, ಅದೆಲ್ಲವೂ ಕೂಡ ಕಥೆಯ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಆದರೆ ಮಹಾಭಾರತ ಅಷ್ಟಕ್ಕೇನು ಇಷ್ಟು ದೊಡ್ಡ ಸ್ಥಾನ ಕೊಡಬೇಕಾ? ಖಂಡಿತವಾಗಿಯೂ ಅಷ್ಟೇ ಸಾಕು ಕಾರಣ. ಅಂಥ ಇನ್ನೊಂದು ಗ್ರಂಥ ಇಲ್ಲ ಅನ್ನಲಿಕ್ಕೆ ಅಷ್ಟೇ ಕಾರಣ ಸಾಕು. ಆದರೆ ಇನ್ನೂ ಹೆಚ್ಚಿನ ಕಾರಣಗಳು ನಮಗೆ ಸಿಗುತ್ತವೆ. ಆದರೆ ಅದನ್ನು ವಿಸ್ತಾರವಾಗಿ ನೋಡುತ್ತಾ ಹೋಗಬೇಕು. ಎಲ್ಲ ಗ್ರಂಥಗಳಲ್ಲೂ ಎಲ್ಲ ಪುರಾಣಗಳಲ್ಲೂ ನಮಗೆ ಇರುವಂತಹ ಸಮಸ್ಯೆ ಇದೆ. ಯಾವುದನ್ನು ನಾವು ವಿಸ್ತಾರವಾಗಿ ನೋಡದೇ ಇದ್ದಾಗ ನಿಜವಾಗಲೂ ಆ ಒಂದು ಗ್ರಂಥದ ಉದ್ದೇಶ ಏನಿತ್ತು ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ದಿಶೆಯಲ್ಲಿ ಮಹಾಭಾರತದಲ್ಲಿ ಅನೇಕ ಉಪಾಖ್ಯಾನಗಳಿವೆ. ಇತ್ತೀಚೆಗಂತೂ ಮಹಾಭಾರತದ ಉಪಾಖ್ಯಾನಗಳನ್ನು ತಿಳಿಸ್ಲಿಕ್ಕೆ ಬೇಕಾದಷ್ಟು ಜನ ಪುಸ್ತಕಗಳನ್ನು ಬರೆದಿದ್ದಾರೆ. ಉಪನ್ಯಾಸ ಮಾಲಿಕೆಗಳು ಕೂಡ ಬೇಕಾದರೆ ನಿಮಗೆ ಸಿಗುತ್ತೆ. ಮಹಾಭಾರತದಲ್ಲಿ ಪ್ರಸಂಗವಶಾತ್ ಬರುವಂತಹ ಅನೇಕ ಉಪಾಖ್ಯಾನಗಳು ಕೂಡ ಸಿಗುತ್ತೆ. ಆದರೆ ಸಂವಾದಗಳು ಅಥವಾ ಉಪದೇಶಗಳು ಅಂತ ಏನಿದೆ ಅದು ಅತ್ಯಂತ ಅಮೂಲ್ಯವಾಗಿ ಇರುವಂಥದ್ದು. ಯಾವುದೋ ಒಂದು ಪ್ರಸಂಗದಲ್ಲಿ ಆ ಒಂದು ಉಪದೇಶವನ್ನು ಕೊಟ್ಟಿರ್ತಾರೆ, ಸಂವಾದ ನಡೆದಿರುತ್ತೆ, ಅದು ಜೀವನದಲ್ಲಿ ನಮಗೆ ಖಂಡಿತವಾಗೂ ಉಪಯೋಗಕ್ಕೆ ಬರುವಂಥದ್ದೇ. ಜೀವರಿಗೆ ಅನೇಕ ವಿಧವಾಗಿರುವಂತಹ ಕ್ಲೇಶಗಳು ಬರ್ತಾನೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಉಪದೇಶಗಳ ಅಗತ್ಯ ನಮಗೆ ಇರುತ್ತೆ. ಆದರೆ ನಾವು ಅಂಥ ಉಪದೇಶಗಳನ್ನು ತಿಳಿದುಕೊಳ್ಬೇಕಾಗತ್ತೆ. ಆದರೆ ಅಂಥ ಒಂದು ಪ್ರಯತ್ನ ಹೆಚ್ಚಾಗಿ ಎಲ್ಲೂ ನಡೆಯೋದೇ ಇಲ್ಲ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಆ ಒಂದು ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಥಾಮತಿ ಯಥಾ ಕಾಲ ನಾವು ಕೆಲವು ಭಾಗಗಳನ್ನು ಮಹಾಭಾರತದಲ್ಲಿ ಅಲ್ಲಲ್ಲಿ ಬರುವಂತಹ ಒಂದಿಷ್ಟು ಉಪದೇಶಗಳನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ ಅಂತ ಹೇಳಬಲ್ಲೆ. ಯಾಕೆಂದರೆ ಮಹಾಭಾರತ ತುಂಬ ದೊಡ್ಡ ಗ್ರಂಥ. ಸಣ್ಣ ಪುಟ್ಟ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಸಂವಾದಗಳಿರುತ್ತೆ. ಮಾತಿಗೂ ಕೂಡ ಇವರೇನು ಹೇಳಿದ್ರು ಅದಕ್ಕೆ ಅವರೇನು ಉತ್ತರ ಕೊಟ್ಟರು ಅಂತ ಹೇಳಿ ಸಂವಾದಗಳಿರುತ್ತೆ. ಹಾಗೆ ಸಣ್ಣ ಪುಟ್ಟ ಸಂವಾದಗಳನ್ನು ಸಂಗ್ರಹ ಮಾಡಿದ್ರೆ ಇನ್ನೂ ಬೇಕಾದಷ್ಟು ರಾಶಿಯಾಗುತ್ತೆ. ಅದೆಲ್ಲ ಬಿಟ್ಟು ಒಂದು ದೊಡ್ಡ ಪ್ರಸಂಗವನ್ನು ತಗೊಂಡಾಗ ಅಲ್ಲಿ ಬಂದಿರುವಂತಹ ವಿಚಾರಗಳೇನು, ಸಂವಾದಗಳೇನು, ಚರ್ಚೆಗಳೇನು ಅಂತೆಲ್ಲ ನೋಡಿದಾಗ ನಮಗೆ ಅನೇಕ ಸೂಕ್ಷ್ಮ ವಿಚಾರಗಳು ನಮ್ಮ ಸಾಧನೆಗೆ ಉಪಯೋಗ ಆಗುವಂಥದ್ದು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿಗೆ ಒಂದು ವನಪರ್ವದಲ್ಲಿ ಬರುವಂತಹ ಒಂದು ಸಂವಾದವನ್ನು ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದೀನಿ. ವನಪರ್ವದ ಆರಂಭದಲ್ಲೇ ಬರುವಂಥದ್ದು ಇದು. ಪಾಂಡವರಿಗೆ 2 ಬಾರಿ ದುರ್ಯೋಧನಾದಿಗಳು ಮೋಸವನ್ನು ಮಾಡ್ತಾರೆ. ಮೊದಲನೇ ಬಾರಿ ಆ ಮೋಸದ ದ್ಯೂತದಲ್ಲಿ ಸೋತಿರ್ತಾರೆ. ಕೊನೆಗೆ ಅವರು ಸರ್ವಸ್ವವನ್ನು ಕೂಡ ಕಳ್ಕೊಂಡಾಗ ಆಗ ವಿದುರ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾನೆ. ಕೊನೆಗೆ ಅವನಿಗೆ ಅನರ್ಥ ಏನು ಕಾದಿದೆ ಅಂತನ್ನೋದು ಗೊತ್ತಾಗಿ ಕೊನೆಗೆ ವಾಪಸ್ಸೆಲ್ಲ ಕರೆದು ಎಲ್ಲವನ್ನೂ ಕೂಡ ವರವಾಗಿ ಸೊಸೆಯಾದ ದ್ರೌಪದಿಗೆ ಕೊಟ್ಟುಬಿಡ್ತೀನಿ ಅಂತ ಹೇಳಿ ಎಲ್ಲವನ್ನೂ ಕೂಡ ಹಿಂದಿರುಗಿಸ್ತಾನೆ. ಮತ್ತೆ ಈ ದುರ್ಯೋಧನ, ಶಕುನಿ, ಕರ್ಣ ಎಲ್ಲ ಸೇರ್ಕೊಂಡು ಹೋಗಿ ಧೃತರಾಷ್ಟ್ರನಿಗೆ ಅವನ ತಲೆಯನ್ನು ಕೆಡಿಸಿ ನಾನು ಆತ್ಮಹತ್ಯೆನೇ ಮಾಡ್ಕೊಳ್ತೀನಿ ಅಂತ ಹೇಳಿ ದುರ್ಯೋಧನ ಬೆದರಿಸಿ ಇನ್ನೊಮ್ಮೆ ಕರೀತಾರೆ.
ಇನ್ನೊಮ್ಮೆ ಕಪಟದ್ಯೂತದಲ್ಲಿ ಈ ವರ್ಷ ಯಾವುದನ್ನು ಪಣಕ್ಕೆ ಇಡೋದು ಬೇಡ, ಅದರ ಬದಲು ಸೋತಂಥವರು ವನವಾಸಕ್ಕೆ ಹೋಗಬೇಕು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಈ ಕಂಡೀಷನ್ ಮೇಲೆ ನಾವು ದ್ಯೂತವನ್ನು ಆಡೋಣ ಅಂಥೇಳಿ ಅಲ್ಲೂ ಕೂಡ ಮೋಸದ್ಯೂತದಿಂದ ಅವರನ್ನು ಸೋಲಿಸ್ತಾರೆ. ಕೊನೆಗೆ ಸರ್ವಸ್ವವನ್ನು ಕಳ್ಕೊಳ್ತಾರೆ. ದ್ರೌಪದಿ ದೇವಿಯರಿಗೆ ಅವಮಾನ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಇದೆಲ್ಲ ಆದಾಗ ಆ ಸಂದರ್ಭದಲ್ಲಿ ಇದ್ದಾಗ ಅವರ ಮನಸ್ಥಿತಿ ಹೇಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕು. ಅದರಲ್ಲೂ ಯುಧಿಷ್ಠಿರನಿಗೆ ಎಂಥ ಮನಸ್ಥಿತಿ ಬಂದುಬಿಟ್ಟಿರುತ್ತೆ ಅಂತಂದರೆ, ನನ್ನಿಂದನೇ ಈ ಎಲ್ಲನೂ ಕೂಡ ಆಗಿದ್ದು ಅಂತ ಅವನಿಗೆ ಅನ್ನಿಸ್ಬಿಟ್ಟಿರುತ್ತೆ. ಭೀಮಸೇನ ದೇವರು ಒಂದು ಹಂತದಲ್ಲಿ ಸಿಟ್ಟಿನಿಂದ ಅರ್ಜುನನಿಗೆ ಹೇಳ್ತಾರೆ, ಹೋಗಿ ಬೆಂಕಿ ತೊಗೊಂಡು ಬಾ, ಅಣ್ಣನ ಕೈ ಸುಡ್ತೀನಿ ಅಂತ ಮಾತು ಹೇಳ್ತಾರೆ. ಅಣ್ಣನ ಕೈ ಸುಟ್ಟು ಬಿಡ್ತೀನಿ. ಈ ಕೈಗಳಿಂದ ಅವನು ಅಧರ್ಮದಿಂದ ಬೇಡ ಅಂತ ಹೇಳಿದ್ರೂ ಕೂಡ ದ್ಯೂತವನ್ನು ಆಡಿದ್ದಕ್ಕೆ ಇಂಥ ಒಂದು ಕೆಟ್ಟ ಸ್ಥಿತಿ ಬಂತು ಅಂತ ಹೇಳ್ತಾರೆ. ಅಂದರೆ ಅದು ಆ ಅಧರ್ಮ ಅಂತ ತಿಳಿಸೋ ಉದ್ದೇಶದಿಂದ ಹಾಗೆ ಮಾಡ್ತಾರೆ ಹೊರತು ಎಂದಿಗೂ ಪಾಂಡವರಲ್ಲಿ ಸಹೋದರರಲ್ಲಿ ಭೇದ ಉಂಟಾಗೋದೇ ಇಲ್ಲ. ದುರ್ಯೋಧನನ ಮಹಾಪ್ರಯತ್ನ ಇದ್ದಿದ್ದೇ ಅಣ್ಣ ತಮ್ಮಂದರಲ್ಲಿ ಜಗಳ ಮಾಡಿಟ್ಬಿಟ್ರೆ ಸಾಕು ನಾನು ಗೆದ್ದಂತೆ ಅಂತ. ಅದಕ್ಕೆ ತುಂಬ ಪ್ರಯತ್ನ ಮಾಡಿರ್ತಾನೆ. ಯಾವತ್ತೂ ಕೂಡ ಅವರು ಒಗ್ಗಟ್ಟಾಗಿ ಇರ್ತಾರೆ. ತಮ್ಮಲ್ಲಿ ಚರ್ಚೆಗಳನ್ನು ಮಾಡ್ತಾರೆ, ಸರಿ ತಪ್ಪು ವಿವಾದಗಳಿರುತ್ತೆ ಹೊರತು ಯಾವತ್ತೂ ಕೂಡ ಇನ್ನೊಬ್ಬರ ಮುಂದೆ ಭೇದವನ್ನು ಅವರು ತೋರಿಸ್ಕೊಳ್ಳೋದೇ ಇಲ್ಲ. ಇಂಥ ತುಂಬ ಕಷ್ಟದ ಪರಿಸ್ಥಿತಿ ಬಂದುಬಿಟ್ಟಿದೆ. ಇಡೀ ಹಸ್ತಿನಾವತಿಯ ಜನರಿಗೆ ಎಲ್ಲರಿಗೂ ಕೂಡ ಇದು ಮೋಸದ ದ್ಯೂತ ಅಂತ ಅನಿಸಿದೆ. ಇವರಿಗೆ ಇಂಥ ಅನ್ಯಾಯ ಆಗೋಯ್ತಲ್ಲ ಪಾಂಡವರಂಥವ್ರಿಗೆ ಅಂಥೇಳಿ ತುಂಬ ದುಃಖ ಆಗಿದೆ. ಇವರು ಏನೂ ಕೂಡ ಇಲ್ಲದೇನೆ ತಾವು ಕಾಡಿನ ಕಡೆಗೆ ಹೊರಟು ಬಿಟ್ಟಿದ್ದಾರೆ. ನಡ್ಕೊಂಡು ಏನೂ ಇಲ್ಲದೆ ಅವರು ಹೊರಡ್ತಾ ಇದ್ದಾರೆ. ಅವರು ನಡ್ಕೊಂಡು ಹೋಗ್ತಾ ಇದ್ದಾಗ ಆ ಊರಿನ ಜನರು ಪರಸ್ಪರ ಏನು ಚರ್ಚೆ ಮಾಡ್ಕೊಳ್ತಾರೆ. ಮತ್ತು ಅವರೆಲ್ಲರೂ ಕೂಡ ಬಂದು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರೇನು ಕಾರಣಗಳನ್ನು ಕೊಡ್ತಾರೆ. ಅವರು ಕೊಡುವಂತಹ ಕಾರಣಗಳು ಪ್ರಜೆಗಳಾದಂತಹ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿವಾದ ಅಂತ ಅನ್ನಬಹುದು. ಪ್ರಜೆಗಳು ರಾಜನ ವಿಷಯದಲ್ಲಿ ಯಾವ ದೃಷ್ಟಿಯನ್ನು ಇಟ್ಕೊಳ್ಬೇಕು, ಎಂತಹ ರಾಜರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತೆ. ನಮಗೆ ಉಚಿತವಾಗಿ ಏನಾದರೂ ಒಂದು ಕೊಟ್ಟರೆ ಸಾಕು ಅಂತನೋ, ತತ್ಕ್ಷಣದಲ್ಲಿ ನಂಗೆ ಏನೋ ಒಂದು ಲಾಭ ಆಗುತ್ತೆ ಇವರಿಂದ ಅಂತ ಅನ್ನೋ ಕಾರಣಕ್ಕಾಗಿ ನಾವು ರಾಜರನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅಂತ. ನೋಡಿ, ಎಂಥ ಬುದ್ಧಿವಂತ ಜ್ಞಾನಿಗಳಾದಂತಹ ಧರ್ಮಿಷ್ಠ ಪ್ರಜೆಗಳಿರ್ತಾರೆ ಅಂತಂದರೆ ಅವರೆಲ್ಲರೂ ಕೂಡ ನಾವು ಊರನ್ನು ಬಿಟ್ಟು ನಿಮ್ಮ ಜೊತೆ ಕಾಡಿಗೆ ಬರ್ತೀವಿ ಅಂತ ಪ್ರಜೆಗಳು ಹೇಳ್ತಾರೆ. ಹಾಗಾದರೆ ಆ ಪ್ರಜೆಗಳಿಗೆ ಸರಿಯಾದ ಜ್ಞಾನ ಇತ್ತು, ಸರಿಯಾದ ತಿಳುವಳಿಕೆ ಇತ್ತು. ನಮಗೆ ರಾಜ ಮುಖ್ಯ, ನಗರ ಮುಖ್ಯ ಅಲ್ಲ. ರಾಜ ಸರಿಯಾಗಿದ್ದರೆ ನಗರ ಉಳಿಯುತ್ತೆ, ಇಲ್ಲ ಅನ್ನೋ ಪ್ರಜ್ಞೆ ಅವರಿಗೆ ಇತ್ತು ಅಂಥೇಳಿ ಅದು ಈಗಿನ ಕಾಲಕ್ಕೆ ಪ್ರಜೆಗಳಿಗೆ ತುಂಬ ಮುಖ್ಯವಾಗಿರುವಂತಹ ಒಂದು ವಿಚಾರ. ಹಾಗಾಗಿ ಆ ಒಂದು ವಿಚಾರವನ್ನು ಇಲ್ಲಿ ಹೇಳ್ತೀನಿ. ಇವರು ಪಾಂಡವರು ಹೊರಟುಬಿಡ್ತಾರೆ. ಹೊರಟು ತುಂಬ ದೂರ ಮುಂದೆ ಹೋಗ್ಬಿಟ್ಟಿದ್ದಾರೆ. ಪ್ರಜೆಗಳೆಲ್ಲರೂ ಕೂಡ ಸೇರ್ಕೊಳ್ತಾರಂತೆ. ಅವರೆಲ್ಲ ಸೇರ್ಕೊಂಡು ಅವರೇ ಮಾತಾಡ್ಕೊಳ್ತಾರೆ. ಎಂಥ ಅನ್ಯಾಯ ಆಗೋಯ್ತು, ಎಷ್ಟು ಮೋಸ ಮಾಡಿದ್ದಾರೆ ಇವರು, ಅನ್ಯಾಯ ಮಾಡಿದ್ದಾರೆ. ಅಲ್ಲಿದ್ದೂ ಕೂಡ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಂಥ ಅನ್ಯಾಯ ಆದರೂ ಸುಮ್ಮನೆ ಇದ್ದರು. ಅವ್ರಿಗೆಲ್ಲ ಧಿಕ್ಕಾರ, ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ಧೃತರಾಷ್ಟ್ರ ಎಲ್ಲರಿಗೂ ಧಿಕ್ಕಾರ ಹೇಳ್ತಾರೆ ಜನಗಳು. ಹೇಳಿ ಇಂತಹ ದುರ್ಯೋಧ ಮಹಾ ದುಷ್ಟ, ಅವನ ರಾಜ್ಯಭಾರದಲ್ಲಿ ನಾವು ಇನ್ನೂ ಇರೋದು ಒಳ್ಳೆಯದಲ್ಲ, ನಮಗೆ ಖಂಡಿತವಾಗಿಯೂ ಕೂಡ ಅದು ಒಳ್ಳೆಯದಾಗೋದಿಲ್ಲ. ಯಾಕೆಂದರೆ ಅವನು ಮಹಾಕ್ರೂರಿ, ದಯೆ ಅನ್ನುವಂಥದ್ದೇ ಇಲ್ಲದೇ ಇರುವಂತಹ ವ್ಯಕ್ತಿ. ಹಾಗಾಗಿ ನಾವು ಪಾಂಡವರ ಜೊತೆ ಹೋಗಿಬಿಡೋಣ, ನಿಮಗೇನು ಅನಿಸುತ್ತೆ ಅಂತ ಕೇಳಿದಾಗ ಎಲ್ಲ ಜನಗಳು ಹೌದು ಇದೇ ಸರಿ, ನಾವು ಪಾಂಡವರ ಜೊತೆಗೆ ಹೋಗೇ ಬಿಡೋಣ ಅಂತ ಹೇಳಿ ಎಲ್ಲರೂ ಕೂಡ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ಕರ್ಕೊಂಡು ಪಾಂಡವರು ಯಾವ ದಿಕ್ಕಿಗೆ ಹೋಗಿರ್ತಾರೋ ಆ ದಿಕ್ಕಿನಲ್ಲಿ ವೇಗವಾಗಿ ಓಡಿ ಹೋಗ್ತಾರಂತೆ. ಆದಷ್ಟು ಬೇಗ ಹೋಗಿ ಅವರನ್ನು ಸೇರಿಕೊಳ್ಬೇಕು ಅಂತ. ಅಷ್ಟೊತ್ತಿಗಾಗಲೇ ತುಂಬ ದೂರ ಹೋಗಿಬಿಟ್ಟಿರ್ತಾರೆ ಅವರು. ಇವರು ಹೋಗ್ತಾರೆ. ಓಡೋಗಿ ಹಿಂದೆ ಅವರನ್ನು ಸೇರಿಕೊಳ್ತಾರೆ. ಪಾಂಡವರಿಗೆ ಆಶ್ಚರ್ಯ ಆಗುತ್ತೆ, ಯುಧಿಷ್ಠಿರನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ನೀವು ಬಂದಿದ್ದು ಏನು ಅಂತ ಕೇಳಿದಾಗ, ಇಲ್ಲ ನಾವು ಆ ದುಷ್ಟ ದುರ್ಯೋಧನನ ಆಡಳಿತದಲ್ಲಿ ಪ್ರಜೆಗಳಾಗಿ ಇರಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಹಾಗಾಗಿ ನಿಮ್ಮಗಳ ಜೊತೆ ನಾವು ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ನಡೀರಿ ನಾವು ಹಿಂದೆ ಬರ್ತೀವಿ ಅಂತ ಪ್ರಜೆಗಳು ಹೇಳ್ತಾರೆ. ಇವರು ಬೇಡ ಹಾಗ್ಯಾಕೆ ಬರ್ತೀರಿ, ನೀವೆಲ್ಲ ಇರಲೇಬೇಕು ಅಂತ ಹೇಳಿ ಬಲವಂತ ಮಾಡಿದಾಗ ಆಗ ಆ ಪ್ರಜೆಗಳು ಹೇಳುವಂತಹ ಮಾತುಗಳಿವೆ ನೋಡಿ. ವಸ್ತ್ರಮಾಪಸ್ತಿಲಾನ್ ಭೂಮಿಂ ಗಂಧೋ ವಾಸಯತೆ ಯಥಾ ಪುಷ್ಪಾಣಾಂ ಅಧಿವಾಸೇನ ತಥಾ ಸಂಸರ್ಗಜ ಗುಣಾಃ. ನಮ್ಗೆ ಯಾವ ರಾಜ ಇದ್ರೇನು, ನಮ್ಮ ಜೊತೆ ಯಾರು ಇದ್ರೇನು, ನಮ್ಮ ಪಾಡಿಗೆ ನಾವು ನಮಗೆ ತಿನ್ನೋಕ್ಕೆ ಉಣ್ಣಕ್ಕೆ ನಮಗೆ ಮೋಜಿಗೆ ಏನು ಬೇಕೋ ಅದೆಲ್ಲ ಸಿಕ್ಕರೆ ಸಾಕು ಅಂತ ನಾವು ವಿಚಾರ ಮಾಡೋದಲ್ಲ.
ಯಾಕೆ ಅಂತಂದರೆ ಉದಾಹರಣೆ ಕೊಟ್ಟು ಆ ಪ್ರಜೆಗಳು ಹೇಳ್ತಾರಲ್ಲಿ, ಕೆಲವು ಪದಾರ್ಥಗಳೇನಾಗುತ್ತೆ ಅಂದರೆ ಅದಕ್ಕೆ ಯಾವ ಗಂಧದ ಸಂಪರ್ಕ ಬರುತ್ತೋ ಆ ಪದಾರ್ಥವು ಆ ಗಂಧವನ್ನು ಸೂಸಲಿಕ್ಕೆ ಶುರುವಾಗುತ್ತೆ. ಯಾವುದು? ಬಟ್ಟೆಯಿಂದ ನಮಗೆ ಸುಗಂಧನೂ ಬರಬಹುದು, ದುರ್ಗಂಧನೂ ಬರಬಹುದು. ಅದು ಯಾವ ಪದಾರ್ಥದ ಸಂಪರ್ಕ ಅದಕ್ಕೆ ಬಂದಿದೆ ಅಂತ. ಒಳ್ಳೆ ಕೊಳತಿರುವಂತಹ ಕೆಟ್ಟ ಪದಾರ್ಥಗಳ ಸಂಪರ್ಕ ಬಟ್ಟೆ, ನೀರು ಅಷ್ಟೇ ಗಬ್ಬು ನಾರುತ್ತೆ. ಕೆಟ್ಟ ಪದಾರ್ಥಗಳ ಸಂಪರ್ಕ ನೀರಿಗೆ ಬಂತಂದರೆ ನೀರು ಗಬ್ಬು ನಾರುತ್ತೆ. ಆಮೇಲೆ ಎಳ್ಳು ಅಂತಿದೆ, ಎಣ್ಣೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಣ್ಣೆ, ಭೂಮಿ ನೋಡಿ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ವಾಸನೆ ಇರುತ್ತೆ, ಅವ್ರ ಮನೆಯದ್ದೇ ಆಗಿರುವಂಥದ್ದು ಅಂತ ಹೇಳಿ ಆ ವಾತಾವರಣಕ್ಕೆ ಆ ವಾಸನೆ ಅಂತನ್ನೋದು ಮೆತ್ಕೊಳ್ಳುತ್ತೆ. ಹೀಗೆ ಒಳ್ಳೆಯ ಪದಾರ್ಥಗಳ ಸಂಪರ್ಕ ಬಟ್ಟೆ, ನೀರು ಇದಕ್ಕೆಲ್ಲ ಆಯಿತು ಅಂದರೆ ಅವುಗಳು ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಅದೇ ಕೆಟ್ಟ ಪದಾರ್ಥಗಳ ಸಂಪರ್ಕ ಆಯಿತು ಅಂದರೆ ದುರ್ಗಂಧವನ್ನು ಅದು ಬೀರುತ್ತೆ. ಹಾಗೆ ಪ್ರಜೆಗಳು, ಜನಗಳು ಅಂತಂದರೆ ಅದೇ ರೀತಿ. ಅವರು ಯಾರ ಆಡಳಿತಕ್ಕೆ ಒಳಪಡ್ತಾರೆ, ಯಾರ ಆದೇಶಕ್ಕೆ ಒಳಪಡ್ತಾರೆ, ಯಾರ ಸಂಪರ್ಕದಲ್ಲಿ ಅವರು ಇರಬೇಕು. ದುರ್ಜನರ ಸಂಪರ್ಕದಲ್ಲಿದ್ದರೆ ಅವರು ಗಬ್ಬನಾರ್ತಾರೆ, ಅವರು ಕ್ರಮೇಣ ದುಷ್ಟರಾಗಿಬಿಡ್ತಾರೆ. ಅದನ್ನು ಮುಂದೆ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಆ ಪ್ರಜೆಗಳು, ಹೇಗೆ ಬದಲಾವಣೆ ಆಗಿಬಿಡುತ್ತೆ ಜನಗಳಲ್ಲಿ ಅಂತ ಹೇಳಿ. ಹಾಗಾಗಿ ಈ ದುಷ್ಟನಾಗಿರುವಂತಹ ದುರ್ಯೋಧನನ ಸಹವಾಸದಲ್ಲಿ ಇದ್ದಾಗ ನಮ್ಮ ಮನಸ್ಸು ಹಾಳಾಗೋಗ್ಬಿಡುತ್ತೆ. ಅವನು ಕ್ರೂರಿಯಾದಂತೆ ನಾವು ಮುಂದೆ ಒಂದಿನ ಕ್ರೂರಿಗಳಾಗ್ತೀವಿ, ಅವನು ಮೋಸಗಾರನಾದಂತೆ ನಾವು ಕೂಡ ಮೋಸಗಾರರಾಗಿ ಬದಲಾಗ್ಬಿಡ್ತೀವಿ. ಮೋಹಜಾಲಸ್ಯ ಯೋನಿರ್ಹಿ ಮೂಢೈರೇವ ಸಮಾಗಮಃ ಅಹನ್ಯಹನಿ ಧರ್ಮಸ್ಯ ಯೋನಿಸ್ ಸಾಧು ಸಮಾಗಮಃ. ಸಜ್ಜನ ಸಹವಾಸಕ್ಕೂ ದುರ್ಜನ ಸಹವಾಸಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಮೂಢೈರೇವ ಸಮಾಗಮಃ, ಮೂಢರಿರ್ತಾರಲ್ಲ ಅಂಥವರ ಸಹವಾಸ ಅಂತನ್ನೋದು ಎಲ್ಲ ಮೋಹಕ್ಕೆ ಮೂಲ ಕಾರಣ ಆಗಿರುತ್ತೆ. ಇದು ನಮ್ಮ ಎಲ್ಲ ಮೋಹ ಮೂಲಕವಾಗಿರುವಂಥದ್ದು ಎಲ್ಲ ದುರ್ಗುಣಗಳು, ಅದರಿಂದ ಎಲ್ಲ ಕಷ್ಟಗಳು ಉಂಟಾಗುತ್ತೆ. ಹಾಗಾಗಿ ದುಷ್ಟರ ಸಹವಾಸ ಬೇಡ ನಮಗೆ. ಅದು ಅಹನ್ಯಹನಿ. ಇದು ಅಹನ್ಯಹನಿ ಅಂತಂದರೆ ದಿನೇ ಅಂದರೆ ಒಂದು ದಿನ ಇದ್ದರೂ ಸಾಕು, ಅದರಿಂದ ಒಂದಿಷ್ಟು ಪರಿಣಾಮ ಆಗುತ್ತೆ. ದುರ್ಜನರ ಸಹವಾಸದಲ್ಲಿ ನಾನು ತುಂಬ ದಿವಸ ಇರೋದಿಲ್ಲ, ಒಂದು ಸ್ವಲ್ಪ ದಿವಸ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ದುರ್ಜನರಿದ್ದಲ್ಲಿ ಹೋದ್ವಿ ಅಂತಾದರೆ ಆವಾಗ ಅಷ್ಟು ಸಾಕು, ಅಷ್ಟರಿಂದನೇ ಒಂದಿಷ್ಟು ಪರಿಣಾಮ ಆಗುತ್ತೆ. ದಿನೇ ಅದರ ಪರಿಣಾಮ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ಆದರೆ ಧರ್ಮಸ್ಯ ಯೋನಿ ಸಾಧು ಸಮಾಗಮ, ಸಜ್ಜನರ ಸಹವಾಸ ಅಂತಂದರೆ ಅದು ಧರ್ಮಕ್ಕೆ ಕಾರಣ ಆಗುತ್ತೆ. ಅದರಿಂದ ಆ ಸಹವಾಸದಲ್ಲಿ ಇರೋರು ಕೂಡ ಒಳ್ಳೆಯವರಾಗ್ತಾರೆ. ಹಾಗಾಗಿ ತಸ್ಮಾತ್ ಪ್ರಾಜ್ಞೈಶ್ಚ ವೃದ್ಧೈಶ್ಚ ಸುಸ್ವಭಾವೈಸ್ತಪಸ್ವಿಭಿ ಸದ್ಭಿಶ್ಚ ಸಹ ಸಂಸರ್ಗ ಕಾರ್ಯಶ್ರಮಪರಾಯಣೈ. ಹಾಗಾಗಿ ಯಾರು ಪ್ರಾಜ್ಞರು, ಬುದ್ಧಿವಂತಿಕೆ ಇದೆಯೋ, ಯೋಚನೆ ಮಾಡೋ ಸಾಮರ್ಥ್ಯ, ವಿವೇಕಿಗಳಾಗಿದ್ದಾರೋ, ವೃದ್ಧರಾಗಿದ್ದಾರೋ, ಒಳ್ಳೆಯ ಸ್ವಭಾವಗಳ ಉಳ್ಳಂಥವರಾಗಿರುತ್ತಾರೋ, ಒಳ್ಳೆಯ ಸತ್ಕರ್ಮ ನಿರತರಾಗಿರ್ತಾರೋ ಅಂಥವ್ರು ಯಾವತ್ತೂ ಕೂಡ ಸಜ್ಜನರ ಸಹವಾಸವನ್ನು ಬಯಸಬೇಕೇ ಹೊರತು ದುರ್ಜನರ ಸಹವಾಸ ಅಲ್ಲ. ಈ ರೀತಿಯಾಗಿ ಪ್ರಜೆಗಳು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಎಂಥವರು ಸಹವಾಸ ಮಾಡಬೇಕಾಗಿದ್ದರೆ ಅಂತಂದರೆ, ಯೇಷಾಂ ತ್ರೀಣ್ಯವದಾತಾನಿ, ಇವು ಮೂರು ಯಾರಲ್ಲಿ ಪರಿಶುದ್ಧವಾಗಿರುತ್ತೋ ಅವರ ಸಹವಾಸ ಮಾಡಬೇಕು. ಈ ಮೂರು ಪರಿಶುದ್ಧವಾಗಿರಬೇಕು. ಯಾವುದು ಅಂತಂದರೆ ವಿದ್ಯಾ, ಯೋನಿಶ್ಚ, ಕರ್ಮಚ. ಅವರ ವಿದ್ಯೆ ಪರಿಶುದ್ಧವಾಗಿ ಇರಬೇಕು. ಮುಂದೆ ಇದೇ ಸಂವಾದದಲ್ಲಿ ಮುಂದೆ ಬರುತ್ತೆ ವಿದ್ಯೆ ಅಂದರೆ ಯಾವ ಥರ ಅಧ್ಯಯನ ಮಾಡಿರಬೇಕು ಅಂಥೇಳಿ. ವಿದ್ಯೆ ಅಂತಂದರೆ ಒಂದು ಫೀಸನ್ನು ಕೊಟ್ಟು ನನಗೆ ಮುಂದೆ ಒಳ್ಳೆಯ ಸಂಪಾದನೆ ಸಿಗಲಿ, ಒಳ್ಳೆಯ ಕೆಲಸ ಸಿಗಲಿ ಅನ್ನೋ ಕಾರಣಕ್ಕೆ ಓದುವಂತಹ ವಿದ್ಯೆ ಅಲ್ಲ. ಅದೊಂದು ಆಧ್ಯಾತ್ಮ ವಿದ್ಯೆ ಆಗಿರಬೇಕು, 4 ಜನಕ್ಕೆ ಉಪಕಾರಕ್ಕೆ ಕಾರಣ ಆಗುವಂತಹ ವಿದ್ಯೆ ಆಗಿರಬೇಕು. ಹಾಗಾಗಿ ಇವರು ವಿದ್ಯೆ ಶುದ್ಧವಾಗಿ ಇದೆಯೋ ಇಲ್ವೋ, ಗುರು ಸೇವೆಯನ್ನು ಮಾಡಿ, ಗುರು ಶುಶ್ರೂಷೆಯನ್ನು ಮಾಡಿ, ಗುರುಮುಖೇನ ಅಧ್ಯಯನ ಮಾಡಿದಾರಾ, ಯಾವ ರೀತಿ ಅದೆಲ್ಲವನ್ನೂ ಕೂಡ ನೋಡ್ಕೊಳ್ಬೇಕು. ಆಗ ವಿದ್ಯೆ ಶುದ್ಧವಾಗಿದೆಯಾ? ಗುರು ಪರಂಪರೆಯಿಂದ ಸಿಗುವಂತಹ ವಿದ್ಯೆ ಏನಿದೆ ಅದು ಶುದ್ಧವಾಗಿ ಇರುತ್ತೆ. ನಮಗೆ ನಾವು ಗುರುಗಳಿಂದ ಪಾಠ ಕೇಳ್ತಾ ಇದ್ದೀವಿ ಅಂತ ಅರ್ಥ ಏನು? ಮಧ್ವಾಚಾರ್ಯರು ಅವ್ರ ಶಿಷ್ಯರಿಗೆ ಏನು ಪಾಠ ಮಾಡಿದರು, ಅವ್ರ ಶಿಷ್ಯರಿಗೆ ಆ ಗುರು ಪರಂಪರೆಯಿಂದ ಬರುವಂತಹ ವಿದ್ಯೆ ಇದೆಯಲ್ವಾ, ಅದು ನಿಜವಾಗಲೂ ಕೂಡ ಪರಿಶುದ್ಧವಾಗಿ ಇರುತ್ತೆ. ಯೋನಿಶ್ಚ, ಅವರ ಜನ್ಮ ಸತ್ಕುಲ ಪ್ರಸೂತರು ಹೌದೋ ಇಲ್ವೋ, ಎಂಥ ವಂಶದಲ್ಲಿ ಹುಟ್ಟಿದ್ದಾರೆ, ಯಾಕೆಂದರೆ ಅವರು ಎಂಥ ವಂಶದಲ್ಲಿ ಹುಟ್ಟಿದ್ದಾರೆ ಅಂತನ್ನೋದು ಪರಿಣಾಮವನ್ನು ಉಂಟು ಮಾಡುತ್ತೆ. ಒಳ್ಳೆ ವಂಶದಲ್ಲಿ ಹುಟ್ಟಿದಂಥವರಲ್ಲಿ ಸಹಜವಾಗಿ ಒಂದು ರಕ್ತಗತವಾಗಿ ಸದ್ಗುಣಗಳು ಬಂದಿರುತ್ತೆ. ಆ ಒಳ್ಳೆಯ ವಾತಾವರಣದಲ್ಲಿ ಬೆಳೆದು ಒಂದಿಷ್ಟು ಸದ್ಗುಣಗಳು ಬಂದಿರುತ್ತೆ. ಮತ್ತು ಕರ್ಮಚ, ಅವರು ಮಾಡುವಂತಹ ಕೆಲಸಗಳು ಪರಿಶುದ್ಧವಾಗಿ ಇದೆಯೋ ಇಲ್ವೋ, ಮೋಸ ಮಾಡುವಂಥದ್ದು, ಅನ್ಯಾಯ ಮಾಡೋದು, ಕೇವಲ ದುಡ್ಡಿಗಾಗಿ ಲಾಭಕ್ಕಾಗಿ ಕೆಲಸ ಮಾಡೋದು, ಈ ಥರ ಏನಾದ್ರು ಇದೆಯಾ? ಇವು ಮೂರನ್ನು ಗಮನಿಸಿ, ಇವು ಮೂರು ಯಾರಲ್ಲಿ ಶುದ್ಧವಾಗಿ ಇರುತ್ತೋ ಅಂಥವರ ಸಹವಾಸವನ್ನು ಮಾಡಬೇಕು. ತೇ ಸೇವ್ಯ ಅಸ್ತೈ ಸಮಸ್ಯೆ ಶಾಸ್ತ್ರೇಭ್ಯೋಪಿ ಗರೀಯಸಿ.
ನಿರಾರಂಭಾಕ್ಷ್ಯಪಿ ವಯಂ ಪುಣ್ಯಶೀಲೇಷು ಸಾಧುಷು ಪುಣ್ಯಮೇ ವಾಪ್ನುಯಾಮೇಹ ಪಾಪಂ ಪಾಪೋಪಸೇವನಾತ್. ಇದು ತುಂಬ ಒಳ್ಳೆ ಮಾತು. ಒಂದು ಒಳ್ಳೆ ಪ್ರಶ್ನೆ ಅವರೇ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಅಲ್ಲ, ಇಷ್ಟೆಲ್ಲ ದುರ್ಯೋಧನ ಬೇಡ ಅಂತನ್ನೋಷ್ಟು ಭಾರಿ ತಪಸ್ವಿಗಳ ನೀವು? ನಮಗೆ ದುರ್ಯೋಧನ ಬೇಡ, ಅವನ ಆಡಳಿತ ಬೇಡ, ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಬೇಕು ಅಂತಾದರೆ ಆ ಹೇಳುವಂಥವರು ಒಂದಿಷ್ಟು ಸಾಧನೆ ಮಾಡಿರಬೇಕಲ್ವ. ಭಾರಿ ಏನೋ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ಒಳ್ಳೆ ತಪಸ್ಸನ್ನು ಮಾಡ್ತಾಯಿದ್ದೀನಿ, ಜಪ ತಪ ಅನುಷ್ಠಾನ ನಿರತನಾಗಿದ್ದೀನಿ, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಹಾಗಾಗಿ ನನಗೆ ಇಂಥವ್ರ ಸಹವಾಸ ಬೇಡ, ನಾನು ಒಳ್ಳೆಯವ್ರ ಸಹವಾಸದಲ್ಲಿ ಇರ್ತೀನಿ ಅಂತ ಅಂಥವ್ರು ಯಾರೋ ಹೇಳಿದ್ರೆ ಸರಿ. ಆದರೆ ಅಂಥ ಏನು ಅನುಷ್ಠಾನ ಅಲ್ಲ, ವಿದ್ಯೆ ಇಲ್ಲ, ಏನೂ ಇಲ್ಲ, ಸಾಮಾನ್ಯರು ಹೋಗಿ ಇವ್ರು ಬೇಡ ಅವ್ರು ಬೇಕು ಅಂತ ಅಂದರೆ ಹೇಗಿರುತ್ತೆ? ಈ ಮಾತು ಸರಿನಾ ಅಂತಂದರೆ ಅದಕ್ಕೆ ಪ್ರಜೆಗಳು ಉತ್ತರ ಕೊಡ್ತಾರೆ. ನಿರಾರಂಭಾಕ್ಷಪಿ ವಯಂ, ನಾವೇನು ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡುವಂಥ ಅವರಲ್ಲ, ಸಾಮಾನ್ಯ ಪ್ರಜೆಗಳು. ನಾವು ಪ್ರತಿದಿನ ಒಳ್ಳೆ ನ್ಯಾಯಯುತವಾಗಿ ಜೀವನ ಮಾಡುವಂಥವ್ರು ಅಷ್ಟೇ. ತುಂಬ ಓದಿ ಸಾಧನೆ ಮಾಡಿದ್ರು, ಇನ್ನೇನೋ ಮಾಡಿ ದೊಡ್ಡ ಸಾಧನೆ ಮಾಡಿದ್ರು, ಅದ್ಯಾವುದೂ ಇಲ್ಲ. ದೊಡ್ಡ ಅಗ್ನಿಹೋತ್ರಾದಿ ದೊಡ್ಡ ಸತ್ಕರ್ಮಗಳನ್ನು ಮಾಡಿದ್ವಿ ಅಂತ ಅದ್ಯಾವುದೂ ಕೂಡ ಇಲ್ಲ. ಆದರೂ ಕೂಡ ನಮಗೆ ಅಂಥವ್ರಿಗೂ ಮೋಕ್ಷ ಇರುತ್ತೆ. ದೊಡ್ಡ ಏನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಅವ್ರಿಗೂ ಕೂಡ ಸಜ್ಜನ ಸಹವಾಸವೇ ಅವ್ರಿಗೆ ದೊಡ್ಡ ಸಾಧನೆ. ಸಜ್ಜನ ಸಹವಾಸ ಇದ್ದರೆ ಸಾಕು, ಅದರಿಂದಲೇ ನಮ್ಮ ಉದ್ಧಾರ ಆಗುತ್ತೆ. ಹಾಗಾಗಿ ದೊಡ್ಡ ಕೆಲಸ ಮಾಡೋದಿಲ್ಲ. ನಮಗಿರುವಂತಹ ಸಾಧನೆ ಅಂತಂದರೆ ಒಳ್ಳೆಯವರ ಹತ್ತಿರ ಇದ್ದು ಅವರು ಸೇವೆ ಮಾಡ್ಕೊಂಡಿರೋದೇ ನಮಗೆ ದೊಡ್ಡ ಸಾಧನೆ. ಹಾಗಾಗಿ ನಾವು ನಿಮ್ಮಂಥವ್ರ ಜೊತೆ ಬರೋದು ಅನಿವಾರ್ಯ. ಪುಣ್ಯಮೇ ಪುಣ್ಯಶೀಲೇಷು ಸಾಧುಷು, ಸಜ್ಜನರ ಸಹವಾಸದಲ್ಲಿದ್ದಾಗ ಪುಣ್ಯವೇ ನಮಗೆ ಸಿಗುತ್ತೆ. ಪಾಪಿಗಳ ಹತ್ತಿರ ಹೋದರೆ ನಮಗೆ ಪಾಪವೇ ಸಿಗುತ್ತೆ. ಹಾಗಾಗಿ ನಾವು ನಿಮ್ಮ ಜೊತೆ ಬರಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಇನ್ನು ದುರ್ಜನರ ಸಹವಾಸ ಮಾಡಬಾರ್ದು ಅಂದರೆ ಏನು? ಅದಕ್ಕೂ ಪ್ರಜೆಗಳ ವ್ಯಾಖ್ಯಾನ ಇದೆ. ದುರ್ಜನರ ಸಹವಾಸ ಅಂದರೆ ಏನು? ನಾವು ದಿನ ಅವ್ರ ಜೊತೆ ಓಡಾಡಿಕೊಂಡು ಅವ್ರ ಮನೇಲಿ ಊಟ ಗೀಟ ಮಾಡಿಕೊಂಡು ಅವ್ರ ಜೊತೆ ಬಂಧುತ್ವವನ್ನೆಲ್ಲ ಬೆಳೆಸಿ ಮಾಡೋದು ದುರ್ಜನರ ಸಹವಾಸ ಅಂತಾಗುತ್ತೆ. ಹಾಗೇ ನಿಲ್ವಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ದುರ್ಜನ ಸಹವಾಸ ಅಂದರೆ ಯಾವ್ಯಾವ ರೀತಿಯೆಲ್ಲ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಅಸತಾಂ ದರ್ಶನಾತ್ ಸ್ಪರ್ಶಾತ್ ಸಂಜಲ್ಪಾಚ್ಚ ಸಹಾಸನಾತ್ ಧರ್ಮಾಚಾರ ಪ್ರಹೀಯಂತೆ ತೇ ಸಿದ್ಧ್ಯಂತಿ ಚ ನಮಾನವಾಹ. ಪ್ರಹೀಯಂತೆ ಸಿದ್ಧ್ಯಂತಿ ಚ ನಮಾನವಾಹ. ನೋಡಿ, ದುರ್ಜನರ ದರ್ಶನ ಅಷ್ಟೇ ಸಾಕು, ಅದು ಪರಿಣಾಮವನ್ನು ಉಂಟು ಮಾಡುತ್ತೆ. ದುರ್ಜನರನ್ನು ನೋಡಿದ್ರೆ ಸಾಕು, ಅದರಿಂದ ನಮ್ಮ ಮನಸ್ಸು ಮೇಲೆ ಪರಿಣಾಮ ಉಂಟಾಗಬಹುದು. ಸ್ಪರ್ಶಾತ್, ಅವರ ಜೊತೆಗೆ ವ್ಯವಹಾರವನ್ನು ಮಾಡೋದು, ಮುಟ್ಟಿ ಮಾತಾಡಿಸುವಂಥದ್ದು. ಸಂಜಲ್ಪಾತ್, ಹರಟೆಯನ್ನು ಹೊಡೋದು, ಅನೇಕ ಹೊತ್ತು ಸುಮಾರು ಹೊತ್ತು ಕೂತು ಅವ್ರ ಜೊತೆ ಮಾತುಕತೆಗಳನ್ನು ಮಾಡೋದು. ಸಹ ಆಸನಾತ್, ಒಟ್ಟಿಗೆ ಕುಳಿತುಕೊಳ್ಳುವಂಥದ್ದು. ಇಷ್ಟು ಸಾಕು. ಇನ್ಯಾವ ವ್ಯವಹಾರನೂ ನಾವು ಅವ್ರ ಜೊತೆ ಸಂಬಂಧ ಬೆಳೆಸೋದು ಅಂತಾಗಲಿ ಇನ್ನೇನೂ ಬೇಕಾಗಿಲ್ಲ. ಊಟ ಮಾಡೋದು ಏನೂ ಬೇಕಾಗಿಲ್ಲ. ಅವರು ನೋಡಿ ಮುಟ್ಟಿ ಒಂದು 4 ಮಾತಾಡಿದ್ರೆ ಸಾಕು, ಮುಗೀತು. ಧರ್ಮಾಚಾರ ಪ್ರಹೀಯಂತೆ, ನಾವು ಮಾಡಿದ ಪುಣ್ಯ ಎಲ್ಲ ನಾಶ ಆಗಿ ಹೋಗ್ಬಿಡುತ್ತೆ. ನಮ್ಮ ಮನಸ್ಸನ್ನು ಹಾಳು ಮಾಡಿಟ್ಟು ಹೋಗ್ತಾರೆ. ನಾವು ಮಾಡುವಂತಹ ಅಲ್ಪ ಸತ್ಕರ್ಮಗಳು, ಒಳ್ಳೆಯ ವಿಷಯಗಳನ್ನೂ ಕೂಡ ನಾವು ಬಿಡುವಂತಹ ಸ್ಥಿತಿಗೆ ಬಂದ್ಬಿಡುತ್ತೆ.